ನಮಸ್ಕಾರ ಗುರು, ಹೆಂಗಿದ್ದೀರಾ ಎಲ್ಲರೂ? SMS ಚಾನಲ್ಗೆ ಸ್ವಾಗತ. ಇವತ್ತಂತೂ ನಿಮ್ಮೆಲ್ಲರ ಪೋರ್ಟ್ಫೋಲಿಯೋ ಫುಲ್ಲು ರೆಡ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಯಾಕೆ ಅಂದರೆ ಇವತ್ತಂತೂ ಓಪನ್ ಆಗಿದ್ದೋಕೆ ಆದರೆ ಸಸ್ಟೈನ್ ಆಗಿತ್ತು, ಆದರೆ 11:30 ಹತ್ತತ್ರ 11:30 ಬೀಳಕ್ಕೆ ಶುರು ಆಗಿದ್ದು. 11:30 ಮಿನಿಮಮ್ ಅಂದರು 1.25% ಹತ್ತತ್ರ ಬಿದ್ದಿದೆ. ಅದಕ್ಕೆ ಮೇನಾಗಿ ಏನು ರೀಸನ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್. ಇದು ನಮ್ಮ ಮಾರ್ಕೆಟ್ ಮಾತ್ರ ಅಲ್ಲ, ಬೇರೆ ಇಡೀ ವರ್ಲ್ಡಲ್ಲಿರೋ ಎಲ್ಲ ಮಾರ್ಕೆಟು ಎಫೆಕ್ಟ್ ಆಗಿದೆ. ಏನಂತ ನೋಡೋಂಗಿದ್ರೆ ಇಡೀ ಏಷ್ಯಾದು ಜಪಾನ್ ಮಾರ್ಕೆಟ್ ಕೂಡ ಎಷ್ಟು 2%, 2.5%, 3% ಹತ್ತತ್ರ ಬಿದ್ದಿದೆ. ಜೊತೆ ಜಪಾನ್ ಮಾರ್ಕೆಟ್, ಚೈನಾ ಮಾರ್ಕೆಟು ಕೂಡ ಅಷ್ಟೇ. ಚೈನಾ, ಹಾಂಗ್ಕಾಂಗ್ ಮಾರ್ಕೆಟ್, ಸೌತ್ ಕೊರಿಯಾ ಮಾರ್ಕೆಟು ಅಂತೂ ಕೇಳೋಕ್ಕೆ ಹೋಗಬೇಡಿ, ಹತ್ತತ್ರ 10%. ಎಲ್ಲ ಏನೇನು ಇಂಡಸ್ಟ್ರೀಸ್ ಇದೆಯೋ ಎಲ್ಲ 10% ಹತ್ರ 7%, 10%, 9%, 10%, 10%. ಏನಂತ ಅಂದರೆ ಈ ಬಂದುಬಿಟ್ಟು ಆಲ್ಮೋಸ್ಟ್ ಈಗ ಒಂದು ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಆ ವಾರ್ನಿಂಗ್ ಬಗ್ಗೆ ವಿಡಿಯೋದಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಅಂತೀನಿ. ಜೊತೆಗೆ ಇಂಡಿಯನ್ ಮಾರ್ಕೆಟ್ ಕೂಡ ಅಷ್ಟೇ, ತೈವಾನು ಅಷ್ಟೇ, ಆಸ್ಟ್ರೇಲಿಯಾ ಅಷ್ಟೇ, ಪಾಕಿಸ್ತಾನ ಅಷ್ಟೇ, ನ್ಯೂಜಿಲೆಂಡ್ ಅಷ್ಟೇ, ಮಲೇಷ್ಯಾ ಅಷ್ಟೇ. ಜೊತೆಗೆ ನೋಡೋಂಗಿದ್ರೆ ಎಲ್ಲ ಮಾರ್ಕೆಟ್ ಕೂಡ ಡೌನ್ ಆಗಿದೆ. ನೀವು ವಾರಿಂದ ಏನಾದ್ರು ಆಗಿರ್ಬೋದಾ ಅಂತ ಅನ್ನಂಗಿದ್ರೆ ಕ್ರೂಡ್ ಆಯಿಲು ಇನ್ನೂ ಸಸ್ಟೈನ್ ಆಗಿದೆ, 80 ಕೆಳಗೆ ಇದೆ, ಇನ್ನು $77 ಹತ್ತತ್ರ ಇದೆ. ಇದು ಒಳ್ಳೆಯದೇ, ಇಂಡಿಯಾಗೆ ಬೇಕಾಗಿರೋದು ಅಷ್ಟೇ. ಇಂದ ಅಷ್ಟೇ ಇವತ್ತು ಪ್ರಾಬ್ಲಮ್ ಆಗಿರೋದು. ಜೊತೆಗೆ ಡಾಲರ್ ಕೂಡ ಅಷ್ಟೇ, ಡಾಲರು ಕೂಡ ಇನ್ನೂ 95 ಕೆಳಗೆ ಇದೆ, ಇನ್ನೂ ಅದು ಮೇಲೆ ಬಂದಿಲ್ಲ. ಅದು ಮೇಲೋಗಿಲ್ಲ ಅಂದಿದ್ದಕ್ಕೆ ಒಳ್ಳೆ 94 ರೂಪೀಸ್ ಹತ್ತತ್ರನೇ ಇದೆ. ಇಲ್ಲೇ ಸಸ್ಟೈನ್ ಆದರೆ ಒಳ್ಳೆಯದು. ಜೊತೆಗೆ ಇಂದ ಏನು ಪ್ರಾಬ್ಲಮ್ ಅಂತ ಅಂದರೆ ಒಂದು ಆರ್ಗನೈಸೇಷನ್ ಇದೆ 5 ಐಸ್ ಅಂತ. ಆ 5 ಐಸ್ ಏನಂತ ಅಂದರೆ ಒಂದು ಇಂಟೆಲಿಜೆಂಟ್ ಆರ್ಗನೈಸೇಷನ್ ಅದು. ಈಗ ವರ್ಲ್ಡಲ್ಲಿ ಏನೇನು ಪ್ರಾಬ್ಲಮ್ ಆಗುತ್ತೆ, ಏನೇನು ಪ್ರಾಬ್ಲಮ್ ಆಗಲ್ಲ, ಜೊತೆಗೆ ಏನರಿಂದ ಆಗುತ್ತೆ ಅದೆಲ್ಲ ಇದೆ ಆರ್ಗನೈಸೇಷನ್ ಅನ್ನೋದು. ಈ ಆರ್ಗನೈಸೇಷನಲ್ಲಿ ಯಾವ ಕಂಟ್ರೀಸ್ ಇದೆ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಇದೆ, UK ಇದೆ, ಆಸ್ಟ್ರೇಲಿಯಾ ಇದೆ, ಮತ್ತು ನ್ಯೂಜಿಲ್ಯಾಂಡ್ ಇದೆ, ಕೆನಡಾ ಇದೆ. ಜೊತೆಗೆ ಇದು ಏನು ವಾರ್ನ್ ಮಾಡಿದೆ ಅಂತ ಅಂದರೆ ಇನ್ನು ನೆಕ್ಸ್ಟು ಲಾರ್ಜ್ ಸ್ಕೇಲಲ್ಲಿ ಸೈಬರ್ ಅಟ್ಯಾಕ್ ಆಗುತ್ತೆ ಅಂತ. ಅದು ಏನದ್ರ ಮೇಲೆ ಸೈಬರ್ ಅಟ್ಯಾಕ್ ಆಗುತ್ತೆ ಅಂದರೆ ಗೌರ್ಮೆಂಟು ಮತ್ತು ಕಂಪ್ನೀಸ್ ಮೇಲೆ. ದೊಡ್ಡ ಕಂಪ್ನೀಸ್ ಆಗಲಿ, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆಗಲಿ, ಗೌರ್ಮೆಂಟ್ ಕಂಪ್ನೀಸು, ಗೌರ್ಮೆಂಟ್ ಸೀಕ್ರೆಟ್ಸ್ ಆಗಲಿ ಸೈಬರ್ ಅಟ್ಯಾಕ್ ಆಗುತ್ತೆ ನೆಕ್ಸ್ಟು ವಿತಿನ್ 1 ಮಂತಲ್ಲಿ ಅಂತ ಅಂದಿದ್ದಾರೆ. ಇದಕ್ಕೆ ಅವ್ರು ಟೈಮ್ ಲೈನ್ ಕೂಡ ಕೊಟ್ಟಿದ್ದಾರೆ. ವಿತಿನ್ 1 ಮಂತಲ್ಲಿ ಅಟ್ಯಾಕ್ ಆಗುತ್ತೆ ಅಂತ. ಅಂದರೆ ಅಟ್ಯಾಕ್ ಆಗುತ್ತೆ ಅಂದರೆ ಈಗಲೇ ಆಗೋದಲ್ಲ, ಏನಂತಾರೆ ಇಂದ ತುಂಬ ದೊಡ್ಡ ಆಪತ್ತಿ ಬರ್ಬೋದು ಆ ಥರ ಅಂದಿದ್ದಾರೆ. ನೆಕ್ಸ್ಟ್ ತುಂಬ ಡೇಂಜರು ಆ ಥರ ವಾರ್ನಿಂಗ್ ಕೊಟ್ಟಿದ್ದಾರೆ, ಬಿಗ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದರಿಂದ ಕಂಪ್ನೀಸ್ಗೆ, ಗೌರ್ಮೆಂಟ್ಸ್ಗೆ ಎಲ್ಲದಕ್ಕೂ ಪ್ರಾಬ್ಲಮ್ ಆಗುತ್ತೆ. ಈಗ ಏನು ಮಾಡಬೇಕಂದ್ರೆ ರೆಗ್ಯುಲೇಟ್ ಮಾಡೋವಂಥ ಮಾತು ಬರ್ತಿದೆ. ನೋಡಬೇಕು ಎಷ್ಟು ರೆಗ್ಯುಲೇಟ್ ಮಾಡೋಕ್ಕಾಗುತ್ತೋ. ಯಾಕೆ ಅಂದರೆ ತುಂಬ ಕಂಪ್ನಿ ಸೀಕ್ರೆಟ್ ಇರುತ್ತೆ, ಮಿಲ್ಟ್ರಿ ಸೀಕ್ರೆಟ್ ಇರುತ್ತೆ, ದೇಶದ ಸೀಕ್ರೆಟ್ ಇರುತ್ತೆ. ಆ ಸೀಕ್ರೆಟ್ ಆಚೆ ಬಂದರೆ ನಿಜವಾಗ್ಲೂ ಕೊಲ್ಯಾಪ್ಸ್ ಆಗೋ ಚಾನ್ಸಸ್ ಇರುತ್ತೆ. ಇಡೀ ಬ್ಯಾಂಕಿಂಗ್ ಸಿಸ್ಟಮ್ ಕೊಲ್ಯಾಪ್ಸ್ ಆಗುತ್ತೆ, ಇಡೀ ಎಕಾನಮಿ ಕೊಲ್ಯಾಪ್ಸ್ ಆಗುತ್ತೆ, ಎಲ್ಲ ಕೊಲ್ಯಾಪ್ಸ್ ಆಗುತ್ತೆ. ಜೊತೆಗೆ ಕಂಪ್ನೀಸ್ ಜೊತೆಗೆ ಸೌತ್ ಕೊರಿಯನ್ ಮಾರ್ಕೆಟ್ ನೋಡಿದ್ರಲ್ಲ ನೀವು, 7%, 10%, 9% ಬಿದ್ದಿದೆ ಅಂತ. ಅದರಲ್ಲಿ ನೀವು ನೋಡಿ, ಅದರಲ್ಲಿ ಟಾಪ್ ನಂಬರ್ 1 ಕಂಪ್ನಿ ಬಂದುಬಿಟ್ಟು ಇದು ಕಂಪ್ನಿ SK ಗ್ರೂಪು ಇವತ್ತು 12.5% ಬಿದ್ದಿದೆ. ಅದು ಏನಕ್ಕೆ ಅಂದರೆ ಇಂದ ಆಗ್ತಿರೋ ಪ್ರಾಬ್ಲಮಿಂದ ಇವರು ಒಂದು HBM4 ಪ್ರಾಡಕ್ಟ್ ಆ ಪ್ರೊಡಕ್ಷನ್ನ ಸ್ಟಾಪ್ ಮಾಡಿದೆ, ಸ್ಲೋ ಡೌನ್ ಮಾಡಿದ್ದಾರೆ. ಎಲ್ಲ ಈಗ IT ಕಂಪ್ನೀಸಿಂದ ಪ್ರಾಡಕ್ಟ್ಸ್ ಎಲ್ಲ IT ಕಂಪ್ನೀಸಿಂದ FIS ಎಲ್ಲ ದುಡ್ಡಿಂದ ಎಲ್ಲ ಎತ್ತುತ್ತಿದ್ರು. ಎಲ್ಲ ಕಂಪ್ನೀಸು ನ್ಯಾಸ್ಡ್ಯಾಕ್ ಆಗಲಿ,
ನ್ಯಾಸ್ಡ್ಯಾಕ್ ಮತ್ತು ಈ ಕೊರಿಯನ್ ಮಾರ್ಕೆಟಲ್ಲಾಗಲಿ ಮತ್ತು ಜಾಪನೀಸ್ ಮಾರ್ಕೆಟಲ್ಲಾಗಲಿ ಆಗ್ತಾಯಿದ್ರು. ಈಗ ಅಲ್ಲಿಂದ ಪ್ರಾಫಿಟ್ ಬುಕ್ಕಿಂಗು ಈಗ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾನೆ ಇದ್ದಾರೆ. ಈಗ ಅದರಲ್ಲಿ ಅನ್ಸರ್ಟನಿಟಿ ಕ್ರಿಯೇಟ್ ಆಗಿದೆ. ಈಗ ಆಗ್ತಿರೋ ದುಡ್ಡು ವಾಪಸ್ ಬರುತ್ತೋ ಇಲ್ವೋ, ಇಲ್ಲ ಪ್ರಾಫಿಟ್ ಬರುತ್ತೋ ಇಲ್ವೋ. ಜೊತೆಗೆ ಏನಂದರೆ ಬಂದುಬಿಟ್ಟು ಥ್ರೆಟ್ ಆಗಿದೆ. ಈಗ ಬಿಗ್ ವಾರ್ನಿಂಗ್ ಥ್ರೆಟ್ ಆಗಿದೆ. ಈಗ ಆ ವಾರ್ನಿಂಗಿಂದ ಏನಾಗಿದೆ ಅಂದರೆ ಮುಂದೆ ರೆಗ್ಯುಲೇಷನ್ ಬರುತ್ತೆ. ಆ ರೆಗ್ಯುಲೇಷನ್ ಬಂದರೆ ಮುಂದೆ ಈ ಕಂಪ್ನೀಸ್ ಕರೆಕ್ಟಾಗಿ ವರ್ಕ್ ಮಾಡೋಕ್ಕಾಗಲ್ಲ. ಅದರಿಂದ ಇವ್ರಿಗೆ ಪ್ರಾಫಿಟ್ ಫಸ್ಟೇ ಆಗ್ತಿಲ್ಲ, ಇನ್ನೂ ಕಷ್ಟ ಆಗುತ್ತೆ. ಇದರಿಂದ ಇವತ್ತು ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಸ್ ಆಗಲಿ ಮತ್ತು ಬೇರೆ ಬೇರೆ ರಿಲೇಟೆಡ್ ಸೆಕ್ಟರ್ಸ್ ಆಗಲಿ ಡೌನಲ್ಲಿದೆ. ನ್ಯಾಸ್ಡ್ಯಾಕ್ ನೋಡಿ, ಒಂದು ವಾರದಿಂದ ಹತ್ತತ್ರ 3% ಡೌನ್ ಇದೆ. ಹತ್ತತ್ರ 1000 ಪಾಯಿಂಟ್ಸ್ ಡೌನ್ ಆಗಿದೆ. ಈಗ ನೆಕ್ಸ್ಟು ಏನಾಗ್ಬೋದು ಅಂತ ಅಂದರೆ ಎಐಗೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ ಏನಂತ ನೋಡಬೇಕು. ಜೊತೆಗೆ ರೆಗ್ಯುಲೇಷನ್ ಆಗುತ್ತಾ, ಇನ್ನೂ ಮುಂದುವರಿಯೋಕ್ಕಾಗುತ್ತಾ? ಮುಂದುವರಿಲೇಬೇಕು. ಯಾಕೆಂದರೆ ಫ್ಯೂಚರ್ ಇದೆ. ಆದರೆ ಸರಿ ಅಷ್ಟೇ ಇಂಟರ್ನೆಟ್ ಬಂದಾಗ ಇಂಟರ್ನೆಟ್ಟು ಹಂಗೆ ಹಿಂಗೆ ಅದ್ರ ಬಗ್ಗೆ ಬೇರೆಯವರು ಏನೇನೋ ಅಂತಾಯಿದ್ರು. ಆದರೆ ಇಂಟರ್ನೆಟ್ ಈಗ ನೀವೆಲ್ಲೋ ಕುತ್ಕೊಂಡು ಈಗ ನನ್ನ ವಿಡಿಯೋ ಕೂಡ ನೋಡ್ತಾ ಇದ್ದೀರಾ. ಇಂಟರ್ನೆಟ್ ಪವರ್ ಆ ಥರ ಇದೆ. ನೆಕ್ಸ್ಟ್ ಇದು ಅದೇ ಥರ ಪವರ್ ಇದೆ. ಆದರೆ ಎಲ್ಲದಕ್ಕೂ ಅದಕ್ಕೆ ಟೈಮ್ ಆಗುತ್ತೆ. ರಿಲೇಟೆಡ್ ಆಗಲಿ IT ಕಂಪ್ನೀಸ್ಗಾಗಲಿ ನೋಡ್ಕೊಂಡು ಇನ್ವೆಸ್ಟ್ ಮಾಡಿ ಈಗ. ಯಾಕೆಂದರೆ ಸ್ವಲ್ಪ ಅನ್ಸರ್ಟನಿಟಿ ಜಾಸ್ತಿ ಇದೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.